ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಹರೀಶ್ ಗ್ರಾಫಿ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ಪ್ರತಿಯೊಬ್ಬರಿಗೂ ಎಡಿಟಿಂಗ್ ಕಲಿಬೇಕಂತ ಆಸೆ ಇರುತ್ತೆ. ಈ ಆಸೆನ ನಾವು ಬರೀ ಆಸೆಯಾಗಿ ಇಟ್ಕೊಂತೀವಿ. ಯಾವತ್ತು ನಾವು ಇದನ್ನ ಬಳಸೋದಾಗ್ಲಿ ಕಲಿಯೋದಾಗ್ಲಿ ಯಾರು ಇಷ್ಟಪಡಲ್ಲ. ಸೊ ನಿಮ್ಗಾಗಿ ನಾನು ಒಬ್ಬ ಕನ್ನಡಿಗಾಗಿ ನಿಮ್ಗೆಲ್ಲರಿಗೂ ಹೇಳ್ಕೊಡಕ್ ನಾನು ಬಂದಿದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ನ್ಯೂ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಹೇಳ್ಬೇಕಾಗಿರೋದೇನಂತಂದ್ರೆ, ಬೇರೆ ಭಾಷೆಯಲ್ಲಿ ನೋಡಿರ್ತೀರಾ ಎಡಿಟಿಂಗ್ ಅದ್ ಹೆಂಗ್ ಮಾಡೋದು ಇದು ಹೆಂಗ್ ಮಾಡೋದು ಅಂತ ಸರ್ಚ್ ಮಾಡಿರ್ತೀರಾ. ಸೊ ಬೇರೆ ಚಾನಲ್ಗೆ ಹೋಗಿ ನೀವು ಸರ್ಚ್ ಮಾಡೋದಕ್ಕಿಂತ ನಮ್ ಕನ್ನಡದಲ್ಲೇ ನಾನು ಒಳ್ಳೊಳ್ಳೆ ಕಂಟೆಂಟ್ ನ ಕೊಡಕ್ ನಾನು ಬಂದಿದ್ದೀನಿ. ಬೇರೆ ಭಾಷೆಯಲ್ಲಿ ನೋಡ್ಬೇಡಿ, ನಮ್ ಭಾಷೆನ ನೋಡಿ. ನಮ್ ಕನ್ನಡ ಬೆಳೆಸಿದ್ರೆ ನಾವು ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದ್ ಮಾತನ್ನ ವಿಡಿಯೋನ ನಾನು ಕನ್ನಡದಲ್ಲೇ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಕಲಿಯೋಕೆ ಕೋಟೆ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಈ ಬೇಸಿಕ್ ಇಂದ ಹಿಡಿದು ಪ್ರೊಫೆಷನಲ್ ಗಂಟ ವಿಡಿಯೋ ಎಡಿಟಿಂಗ್ಸ್ ಬಗ್ಗೆ ನಾನು ತಿಳಿಸ್ಕೊಡಕ್ ಇಲ್ಲಿ ಬಂದಿದ್ದೀನಿ. ಎಡಿಟಿಂಗ್ ಅಂದ್ರೆ ಏನು, ಎಡಿಟಿಂಗ್ ಯಾಕೆ ಮಾಡಬೇಕು, ಎಡಿಟಿಂಗ್ ಯಾಕೆ ಯೂಸ್, ಪ್ರತಿಯೊಬ್ಬರಿಗೂ ಇದ್ರ ಡೌಟ್ ಇರುತ್ತೆ. ಈ ಎಡಿಟಿಂಗ್ ಅಂತಂದ್ರೆ ಏನು ಅಂತಂತ ನಿಮ್ಗೆ ಎಲ್ಲರಿಗೂ ಗೊತ್ತು, ಜಾಸ್ತಿ ಹೇಳೋದು ಬೇಡ. ವೈ ಟು ಸ್ಟಾರ್ಟ್ ಅಂತಂದ್ರೆ ಏನು, ಯಾಕೆ ನಾವು ಎಡಿಟಿಂಗ್ ಕಲಿಬೇಕು ಅಂತ. ನೀವು ಯಾಕೆ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಗೊತ್ತಿರುತ್ತೆ. ಸೊ ವೈ ಟು ಸ್ಟಾರ್ಟ್ ಅನ್ನೋದಕ್ಕೆ ನಾನು ಒಂದು ಸಿಂಪಲ್ ರೀಸನ್ಸ್ ಹೇಳ್ತೀನಿ. ಪ್ರತಿಯೊಬ್ರು ವಿಡಿಯೋ ಮಾಡ್ತೀರಾ, ಅದಾದ್ಮೇಲೆ ಒಂದು ಎಡಿಟಿಂಗ್ ಅನ್ನೋದೊಂದು ಪ್ರೋಸೆಸ್ ಮಾಡ್ತೀರಾ. ಆ ಎಡಿಟಿಂಗ್ ಅನ್ನೋದನ್ನ ಯಾವ ತರ ಮಾಡಬೇಕು, ಯಾಕೆ ಮಾಡಬೇಕು, ಐ ಆಮ್ ಹಿಯರ್ ಟು ಟೀಚ್ ಯು. ಸೊ ಹೌ ಟು ಸ್ಟಾರ್ಟ್ ವಿಡಿಯೋ ಎಡಿಟಿಂಗ್. ಬಿ ಪೇಷಂಟ್, ಕೊನೆವರೆಗೂ ನೋಡಿ ವಿಡಿಯೋನ. ನಿಮಗೆ ಇದರಲ್ಲಿ ಬೇಸಿಕ್ ಸಿಂಪಲ್ ಸ್ಟೆಪ್ಸ್ ನಾನು ಹೇಳ್ಕೊಡ್ತೀನಿ. ಟೂಲ್ಸ್ ಪ್ರಕಾರ ಬರೋಣ. ಪ್ರತಿಯೊಂದು ಟೂಲ್ಸ್ ಯಾವ್ದಕ್ಕೆ ಯೂಸ್ ಆಗುತ್ತೆ, ಯಾಕೆ ಯೂಸ್ ಆಗುತ್ತೆ ಅನ್ನೋದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಕಮ್ ಆನ್, ಗೆಟ್ ಇನ್ ಟು ದ ವಿಡಿಯೋ. ವಿಡಿಯೋ ಎಡಿಟಿಂಗ್ ಟೂಲ್ಸ್ ನ ಇನ್ಫೋಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಕ್ಯಾಪ್ ಕಟ್ ಅನ್ನೋ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಪ್ ಕಟ್ ಅಪ್ಲಿಕೇಶನ್ ಯೂಸ್ ಮಾಡೋಕ್ಕಿಂತ ಮುಂಚೆ VPN ಅನ್ನು ಕನೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ VPN ಕನೆಕ್ಟ್ ಆಗುತ್ತೆ. ಪ್ರೊಸೀಡ್ ವಿತ್ ಆಡ್ಸ್ ಅಂತ ಪ್ರೆಸ್ ಮಾಡಿ. ಸೊ 5 seconds ಆಗುತ್ತೆ. ಕನೆಕ್ಟಿಂಗ್ ಟು VPN. ಓಪನ್ CapCut, ನ್ಯೂ ಪ್ರಾಜೆಕ್ಟ್, ಸೆಲೆಕ್ಟ್ ಯುವರ್ ಫೋಟೋಸ್ ಆರ್ ವಿಡಿಯೋ. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಆಡ್ ಮೇಲೆ ಪ್ರೆಸ್ ಮಾಡಿ. CapCutನ ಒಂದು ಇಂಟರ್ಫೇಸ್ ಈ ರೀತಿ ಕಾಣಿಸುತ್ತೆ. ವಿಡಿಯೋನ ನೀವು ಈ ಥರ ಸ್ಲೈಡ್ ಮಾಡ್ಕೋಬಹುದು. ಈ ಕೆಳಗೆ ಏನು ಕಾಣಿಸಿದೆ ಅದೆಲ್ಲ ನಿಮ್ಮ ಮೇನ್ ಟೂಲ್ಸ್, CapCutನ ಮೇನ್ ಟೂಲ್ಸ್ ಅದು. ವಿಡಿಯೋ ಮೇಲೆ ಪ್ರೆಸ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಟೂಲ್ ಕಾಣಿಸುತ್ತೆ. ಇದು ನಿಮಗೆ ಇಂಪಾರ್ಟೆಂಟ್ ಟೂಲ್ಸ್. ಸೊ ಇದರಿಂದ ನಾನು ಏನೇನು ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಇದು ಮ್ಯೂಟ್ ಮತ್ತು ಅನ್ಮ್ಯೂಟ್. ಈ ವಿಡಿಯೋಸ್ನ ನೀವು ಎಲ್ಲಾನು ಸೌಂಡ್ ಕಮ್ಮಿ ಮಾಡೋಕ್ಕಿಂತ ಒಂದ್ಸತಿ ಮ್ಯೂಟ್ ಮೇಲೆ ಪ್ರೆಸ್ ಮಾಡಿದ್ರೆ ಆಲ್ ವಿಡಿಯೋಸ್ ಮ್ಯೂಟ್ ಆಗುತ್ತೆ. ಫಸ್ಟ್ ಎಡಿಟಿಂದ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ, ಹೆಂಗೆ ಕಟ್ ಮಾಡೋದು ವಿಡಿಯೋಸ್ ಅಂತ. ವಿಡಿಯೋ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಸ್ಪ್ಲಿಟ್ ಅಂತ ಒಂದು ಆಪ್ಷನ್ ಇರುತ್ತೆ. ನಿಮ್ಗೆ ಎಲ್ಲಿ ಗಂಟ ವಿಡಿಯೋ ಬೇಕು ಅಲ್ಲಿ ಗಂಟ ಸ್ಲೈಡ್ ಮಾಡ್ಕೊಂಡು ಸ್ಪ್ಲಿಟ್ ಮೇಲೆ ಪ್ರೆಸ್ ಮಾಡಿದ್ರೆ ಕ್ಲಿಪ್ ಇಲ್ಲಿ ಡಿವೈಡ್ ಆಗುತ್ತೆ. MT ವಿಡಿಯೋಗೆ ಸಾಂಗ್ ಹೆಂಗೆ ಹಾಕೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ಆ್ಯಡ್ ಮ್ಯೂಸಿಕ್ ಅಂತ ಕಾಣಿಸಿದೆ. ಆ್ಯಡ್ ಆಡಿಯೋ ಮೇಲೆ ಪ್ರೆಸ್ ಮಾಡಿದ್ರೆ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ನಿಮ್ಮ ಒಂದು ಯಾವುದು ಸ್ಕ್ರೀನ್ ರೆಕಾರ್ಡ್ ಆಗಲಿ, ಬೇರೆ ಒಂದು ವಿಡಿಯೋನ ಸಾಂಗ್ಸ್ ಆಗಲಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಎಕ್ಸ್ಟ್ರಾಕ್ಟ್ ಒಂದೇ ಮಾಡ್ಕೊಳ್ಳೋದು ಅಂತಲ್ಲ, ನಿಮ್ಮ ಓನ್ ಮ್ಯೂಸಿಕ್ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ನಾನು ಈಗ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಆಡಿಯೋನು ಕೂಡ ನೀವು ಸ್ಪ್ಲಿಟ್ ಮಾಡ್ಬೋದು. ಸ್ಪ್ಲಿಟ್ ಇನ್ ದ ಸೆನ್ಸ್ ಕಟ್ ಮಾಡ್ಬೋದು. ಸೊ ನಾನು ಕಟ್ ಮಾಡ್ಕೊಂಡೆ ನೋಡಿ. ಬ್ಯಾಕ್ ಬನ್ನಿ. ಆಗಲೇ ಹೇಳ್ದಂಗೆ ಬರೀ ಎಕ್ಸ್ಟ್ರಾಕ್ಟ್ ಅಲ್ಲ, ನಾವು ಸೌಂಡ್ಸ್ ಕೂಡ ಆ್ಯಡ್ ಮಾಡ್ಬೋದು. ಈ ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟಿಕ್ಟಾಕಿಂದ ಲಾಗಿನ್ ಆಗಿದ್ರೆ ಅದರಿಂದ ಬರುತ್ತೆ ಫೈಲ್. CapCut ಸಾಂಗ್ಸ್ನ ಕೂಡ ರೆಕಮೆಂಡ್ ಮಾಡುತ್ತೆ. ಆ್ಯಂಡ್ ನೀವು ಏನು ಸೇವ್ ಮಾಡಿರ್ತೀರ ಅದೊಂದು ಇಲ್ಲಿ ಸಿಗುತ್ತೆ. ಯಾವುದೇ ರೀತಿ ಸಾಂಗ್ಸ್ ನೀವು ಇಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಕಾಪಿರೈಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಸೌಂಡ್ ಕಾಪಿರೈಟ್ನ ಡಿಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಥರ ಒಂದು ಸೌಂಡ್ಸ್ನ ಯೂಸ್ ಮಾಡ್ಬೋದು. ಟ್ರೆಂಡಿಂಗಲ್ಲಿ ಇರೋದು ವ್ಯಾಲೆಂಟೈನ್ಸ್ ಡೇ, ನೀವು ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿ ನಿಮಗೆ ಸೌಂಡ್ಸ್ ಬೇಕು ನಿಮಗೆ ಇಲ್ಲಿ ಎಫೆಕ್ಟ್ಸ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಎಕ್ಸ್ಟ್ರಾಕ್ಟ್ ಬಗ್ಗೆ ಆಲ್ರೆಡಿ ಹೇಳಿದೆ, ಸೊ ಆಪ್ಷನ್ನ ಸ್ಕಿಪ್ ಮಾಡ್ತೀನಿ. ವಾಯ್ಸ್ ಓವರ್ ಮೇಲೆ ಪ್ರೆಸ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋಗೆ ನೀವು ವಾಯ್ಸ್ ಸಿಂಕ್ ಮಾಡ್ಬೋದು. ವಾಯ್ಸ್ ಸಿಂಕ್ ಮಾಡಿದ ತಕ್ಷಣ ಇಲ್ಲಿ ಎನ್ಹಾನ್ಸ್ ಅನ್ನೋ
ಆಪ್ಷನ್ ಮೇಲೆ ಪ್ರೆಸ್ ಮಾಡಿದ್ರೆ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದು ಡಿಟೆಕ್ಟ್ ಆಗಿ ನಿಮ್ಮದೊಂದು ಪ್ಯೂರಿಟಿ ಕೊಡುತ್ತೆ, ನಿಮ್ಮ ವಾಯ್ಸ್ ಕ್ಲೀನಪ್ ಆಗಿ. ಸೊ ನೆಕ್ಸ್ಟ್ ಆಪ್ಷನ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಟೆಕ್ಸ್ಟ್ ಮೇಲೆ ಪ್ರೆಸ್ ಮಾಡಿ. ಇಲ್ಲಿ ನಿಮಗೆ ಏನು ಬೇಕು ಅದನ್ನು ಟೈಪ್ ಮಾಡಿಕೊಂಡು ಫಾಂಟ್ ಆಗಲಿ, ಸ್ಟೈಲ್ ಆಗಲಿ ಅಥವಾ ಎಫೆಕ್ಟ್, ಅನಿಮೇಷನ್ ಕೂಡ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಆ್ಯನಿಮೇಷನ್ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲೊಂದು 3 ಆಪ್ಷನ್ ಸಿಗುತ್ತೆ, ಇನ್, ಔಟ್ ಆ್ಯಂಡ್ ಲೂಪ್ ಅಂತ. ಇನ್ ಅಂತಂದ್ರೆ ನಿಮ್ಗೆ ಯಾವ ರೀತಿ ಸ್ಟಾರ್ಟ್ ಆಗಬೇಕು, ಔಟ್ ಅಂದರೆ ಯಾವ ರೀತಿ ಸ್ಟಾಪ್ ಆಗಬೇಕು, ಲೂಪ್ ಅಂದರೆ ನಿಮ್ಮ ಒಂದು ಟೆಕ್ಸ್ಟ್ ಯಾವ ರೀತಿ ಪ್ರೊಜೆಕ್ಟ್ ಆಗಬೇಕು ಅಂತ. ಇದನ್ನು ನೀವು ಫಾಸ್ಟ್ ಆ್ಯಂಡ್ ಸ್ಲೋ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಸ್ಟಿಕ್ಕರ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ಲೆಂಟಿ ಆಫ್ ಸ್ಟಿಕ್ಕರ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆಟೋ ಕ್ಯಾಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವೋಕಲ್ ಅಥವಾ ಫ್ರಮ್ ವಿಡಿಯೋಯಿಂದ ನೀವು ಆಟೋಮೆಟಿಕ್ಕಾಗಿ ಟೆಕ್ಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಟೆಕ್ಸ್ಟ್ ಟೆಂಪ್ಲೇಟ್ಸ್ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಟ್ರೆಂಡಿಂಗಲ್ಲಿರುವಂಥ ಸ್ಟಿಕ್ಕರ್ಸ್ ನಿಮಗೆ ಸಿಗುತ್ತೆ. ಯು ವಿಲ್ ಗೆಟ್ ಪ್ಲೆಂಟಿ ಆಫ್ ಆಪ್ಷನ್ಸ್ ಹಿಯರ್. ನೆಕ್ಸ್ಟ್ ಆಟೋ ಲಿರಿಕ್ಸ್ ಮೇಲೆ ಪ್ರೆಸ್ ಮಾಡಿದ್ರೆ ಯುವರ್ ಲಿರಿಕ್ಸ್ ವಿಲ್ ಗೆಟ್ ಆಟೋಮೆಟಿಕಲಿ ಇನ್ ಟೆಕ್ಸ್ಟ್. ಡ್ರಾ ಮೇಲೆ ಕ್ಲಿಕ್ ಮಾಡಿ ಯು ಕ್ಯಾನ್ ಚೂಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೆನ್ಸಿಲ್ಸ್ ಹಿಯರ್. ಸೈಜ್ನ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಆ್ಯಂಡ್ ಅಪಾಸಿಟಿ. ಕಮ್ ಟು ದ ನೆಕ್ಸ್ಟ್ ಆಪ್ಷನ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಒಂದು ವಿಡಿಯೋ ಮೇಲೆ ಇನ್ನೂ ಒಂದು ವಿಡಿಯೋನ ಆ್ಯಡ್ ಮಾಡ್ಕೋಬೋದು. ವಾಟ್ ಈಸ್ ಓವರ್ಲೇ ಅಂದರೆ ನಿಮ್ಮ ಒಂದು ಒರಿಜಿನಲ್ ವಿಡಿಯೋ ಜೊತೆಗೆ ಇನ್ನೊಂದು ವಿಡಿಯೋ ಓವರ್ಲ್ಯಾಪ್ ಆಗಬೇಕು ಅಂದರೆ ಓವರ್ಲೇ ಯೂಸ್ ಆಗುತ್ತೆ. ಓವರ್ಲೇನ ನೀವು ಬೇಕಾದ್ರೆ ಯಾವ ರೀತಿ ಕೂಡ ಎಡಿಟ್ ಮಾಡ್ಕೋಬೋದು. ಇದ್ರದ್ದು ವಾಲ್ಯೂಮ್ ಜಾಸ್ತಿ ಕಮ್ಮಿ ಕೂಡ ಮಾಡ್ಕೋಬೋದು. ಬ್ಲೆಂಡ್ ಮಾಡ್ಬೋದು, ಬ್ಲೆಂಡ್ ಇನ್ ದ ಸೆನ್ಸ್ ಫಿಲ್ಟರ್, ಡಾರ್ಕನ್, ಓವರ್ಲೇ, ಸ್ಲೈಡ್ ಈ ಥರ. ಆ್ಯಂಡ್ ಇದ್ರ ಆ್ಯನಿಮೇಷನ್ ಕೂಡ ನೀವು ಮಾಡ್ಕೋಬೋದು. ಆ್ಯನಿಮೇಷನ್ ಇನ್ ದ ಸೆನ್ಸ್ ಇನ್ ಆ್ಯಂಡ್ ಔಟ್ ಆ್ಯಂಡ್ ಕಾಂಬೋ ಯಾವ ರೀತಿ ನಿಮಗೆ ಲೂಪ್ ಆಗಬೇಕು ಅನ್ನೋದು. ನೆಕ್ಸ್ಟ್ ಈ ಒಂದು ಓವರ್ಲೇ ನಿಮಗೆ ಯಾವ ರೀತಿ ಸ್ಪೀಡಲ್ಲಿ ಬೇಕು ಅನ್ನೋದನ್ನ ಇಲ್ಲಿ ಸೆಟ್ ಮಾಡ್ಕೋಬೋದು. ಸ್ಪೀಡಲ್ಲಿ ನಿಮಗೆ ಫಾಸ್ಟೆಸ್ಟ್ ಪ್ರೋಸೆಸ್ ಕೊಟ್ಟರೆ ನೀವು ಒಂದು ಸ್ಮೂತ್ ಸ್ಲೋ ಮೋಷನ್ ನೋಡ್ಬೋದು ಆ್ಯಂಡ್ ರಫ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಆ್ಯಕ್ಚುಲಿ ನಿಮ್ಗೆ ಗೊತ್ತಾ, ನಮ್ಮ ಲೈಫಲ್ಲಿ ನಾವು ಕಂಟ್ರೋಲ್ ಮಾಡ್ಕೋಕ್ಕಾಗಲಾರ್ದಂಥದ್ದು ಬೇರೆಯವ್ರು ಬಂದು ನಮ್ಗೆ ಕಂಟ್ರೋಲ್ ಮಾಡೋಂಥ ಸಾಧ್ಯತೆ ಆಗಿರುತ್ತೆ. ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ತುಂಬ ಕಾಂಪ್ಲಿಕೇಟೆಡ್ ಅನಿಸ್ತಿದ್ಯಾ? ರಿಲ್ಯಾಕ್ಸ್, ಇಟ್ಸ್ ಸಿಂಪಲ್. ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 3 ಆಪ್ಷನ್ ಬರುತ್ತೆ. ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಲವಾರು ಆಪ್ಷನ್ಸ್ ಇಲ್ಲಿ ತೋರಿಸುತ್ತೆ. ಸೊ ಯು ಕ್ಯಾನ್ ಸೆಲೆಕ್ಟ್ ವಿಚ್ ಒನ್ ಯು ಲೈಕ್. ಸೊ ನೆಕ್ಸ್ಟ್ ಬಾಡಿ ಎಫೆಕ್ಟಿಂದ ನಿಮಗೆ ಈ ಥರ ಒಂದು ಆಪ್ಷನ್ ಸಿಗುತ್ತೆ. ನೆಕ್ಸ್ಟ್ ಫೋಟೋ ಎಫೆಕ್ಟ್ಸ್ ಅಂದರೆ ನೀವು ಒಂದು ಫೋಟೋ ಆ್ಯಡ್ ಮಾಡಿದರೆ ನಿಮ್ಮ ಫೋಟೋ ನಿಮಗೆ ಡಿಸೈನ್ ಆಗಿ ಇಲ್ಲಿ ಸುಮಾರು ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಆ ರೀತಿ ನೀವು ಫೋಟೋನ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ರೇಷಿಯೋ ಇನ್ ದ ಸೆನ್ಸ್ ನೀವು ರೀಲ್ಸ್ ಯೂಟ್ಯೂಬ್ ಅಪ್ಲೋಡ್ ಮಾಡಬೇಕು ಅಂತಂದರೆ 9:16 or 16:9 ರೇಷಿಯೋ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಫಿಲ್ಟರ್ಸ್ ಅಂದರೆ ನೀವು ಕಾಂಟ್ರಾಸ್ಟ್ ಆಗಲಿ, ಬ್ರೈಟ್ನೆಸ್ ಆಗಲಿ ಆಟೋಮೆಟಿಕ್ಕಾಗಿ ಅಪ್ಲೈ ಆಗಿರೋಂಥ ಕೆಲವೊಂದು ಎಷ್ಟೊಂದು ಪೋರ್ಟ್ರೇಟ್ ನಿಮ್ಗೆ ಸಿಗುತ್ತೆ. ಇಲ್ಲಿ ಬ್ರೈಟ್ನೆಸ್ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನಿಮ್ಮ ಒಂದು ವಿಡಿಯೋ ಕಾಂಟ್ರಾಸ್ಟ್ ಆಗಲಿ, ಬ್ರೈಟ್ನೆಸ್ ಆಗಲಿ ಅಂದರೆ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಹೈಲೈಟ್ಸ್ ಕಮ್ಮಿ ಮಾಡ್ಕೊಂಡ್ರೆ ಕಾಂಟ್ರಾಸ್ಟ್ ಜಾಸ್ತಿ ಮಾಡ್ಕೋಬೇಕು. ಈ ಥರ ಕೆಲವೊಂದು ಸುಮಾರು ಸೆಟ್ಟಿಂಗ್ಸ್ ಇರುತ್ತೆ. ನಿಮಗೆ ನಿಮ್ಮ ಒಂದು ವಿಡಿಯೋ ಹೆಂಗೆ ಕಾಣಿಸ್ಬೇಕು ಅಂದರೆ ನಿಮಗೆ ಗೊತ್ತಿರುತ್ತೆ, ಅದೇ ಥರ ನೀವು ಸೆಟ್ನ ಚೇಂಜ್ ಮಾಡ್ಕೋಬೋದು. ಸೊ ಕಲರ್ ಗ್ರೇಡಿಂಗ್, ನಿಮ್ಮ ಒಂದು ಫೋಟೋ ಅಥವಾ ವಿಡಿಯೋದಲ್ಲಿ ಯಾವ ಕಲರ್ ಇರುತ್ತೆ ಆ ಕಲರನ್ನು ನೋಡ್ಕೊಂಡು ನೀವು ಅದನ್ನು ಡಿಮ್ ಆರ್ ಹೈಲೈಟರೋ ಲ್ಯೂಮಿನೆನ್ಸ್ ಮಾಡ್ಕೋಬೋದು. ಸೊ HSL ಇಸ್ ವೆರಿ ಇಂಪಾರ್ಟೆಂಟ್. HSL ಇಂದ ನಿಮ್ಮ ಒಂದು ವಿಡಿಯೋ ಪ್ರೊಫೆಷ್ನಲ್ ಆಗಿ ಕಾಣಿಸೋ ಥರ ಮಾಡ್ಬೋದು. ನಿಮ್ಮ ಗ್ರೇಡಿಯನ್ಸ್ ಏನಿರುತ್ತೆ ಆ ಗ್ರಾಫ್ ಮುಖಾಂತರ ಚೇಂಜ್ ಮಾಡ್ಬೋದು. ಸೊ ವಿಗ್ನೇಟ್ ಅಂತಂದರೆ ನಿಮ್ಮದು ಒಂದು ಎಡ್ಜಲ್ಲಿ ಬ್ಲ್ಯಾಕ್ ಆಗಿ ಕಾಣಿಸಿದೆ ನೋಡಿ, ಇಲ್ಲಿ ಈ ಥರ ಚೇಂಜ್ ಮಾಡ್ಕೋಬೋದು. ಈ ವಿಡಿಯೋ ಟೂಲ್ಸ್ನ ಮಾಹಿತಿಗಾಗಿ ಮಾಡಿರೋದ್ರಿಂದ ನಾನು ಒಂದು ರಫ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಆಪ್ಷನ್ ಕಾನ್ವಾಸ್ ಅಂದರೆ ಕಲರ್ ಚೇಂಜ್ ಮಾಡ್ಬೋದು. ಇವಾಗ ನಿಮ್ಮ ಒಂದು ವಿಡಿಯೋ ಒಂದು ಸ್ಮಾಲ್ ಸೈಜಲ್ಲಿ ಇದ್ದರೆ ಹಿಂದೆ ಬ್ಯಾಕ್ಗ್ರೌಂಡು ಎಂಟಿ ಆಗಿರೋಕ್ಕಾಗಲ್ಲ, ಕಲರ್ಸ್ನ ಆ್ಯಡ್ ಮಾಡ್ಬೋದು. ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಇಮೇಜ್ ಕೂಡ ಆ್ಯಡ್ ಮಾಡ್ಬೋದು ಆ್ಯಂಡ್ ಬ್ಲರ್ ಕೂಡ ಮಾಡ್ಬೋದು. ನಿಮ್ಮ ಫೋಟೋ ಆಗಲಿ ವಿಡಿಯೋ ಸರಿಯಾದ ರೀತಿ ರೇಷಿಯೋದಲ್ಲಿ ಇಲ್ಲ ಅಂದಾಗ ನೀವು ಅದನ್ನು ಚೂಸ್ ಮಾಡ್ಬೋದು. ಸ್ಟೈಲ್ ಬಗ್ಗೆ ಆಲ್ರೆಡಿ ಹೇಳಿದೆ. ಸೊ ವೋಕಲ್ ಐಸೋಲೇಷನ್ಸ್ ಬಗ್ಗೆನೂ ಕೂಡ ಹೇಳಿದೆ. ಕ್ಯಾಮ್ರಾ ಟ್ರ್ಯಾಕಿಂಗಲ್ಲಿ ಮೂಮೆಂಟ್ಸ್ ಕೂಡ ನೀವು ಮಾಡ್ಬೋದು. ಇಲ್ಲಿ ಡೈನಾಮಿಕ್, ಝೂಮ್, ಶೇಕ್, ಸಾಫ್ಟ್. ಕ್ಯಾಮ್ರಾ ಟ್ರ್ಯಾಕಿಂಗಲ್ಲಿ ಫೇಸ್, ಬಾಡಿ, ಹ್ಯಾಂಡ್ಸ್ ಕೂಡ ನೀವು ವಿಡಿಯೋ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಕೂಡ ಇಲ್ಲಿ ಮಾಡ್ಬೋದು. ಸೊ ನೆಕ್ಸ್ಟ್ ಎಡಿಟಲ್ಲಿ ಮಿರರ್, ರೊಟೇಟ್ ಆ್ಯಂಡ್ ಕ್ರಾಪ್ ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಆಟೋ ರಿಫ್ರೇಮಿಂಗ್ ಬಗ್ಗೆ ನಿಮಗೆ ಗೊತ್ತು. ನಿಮ್ಮ ಒಂದು ವಿಡಿಯೋ ಫ್ರೇಮ್ನ ಕರೆಕ್ಟ್ ಇಲ್ಲ ಅಂದಾಗ ನೀವು ಈ ಒಂದು ರೇಷಿಯೋನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬೇಸಿಕ್ ಆಪ್ಷನ್ಸಲ್ಲಿ ನೀವು ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ನ ಸ್ಕೇಲ್ ಚೇಂಜ್ ಮಾಡ್ಬೋದು. ಜಾಸ್ತಿ ಅವ್ರ ಬಿಡಿ, ಕಂಬ ಸೋದೋಗ್ತದೆ. ಆ್ಯಂಡ್ ಸ್ಕೇಲ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಕಟ್ಔಟ್ ಆಪ್ಷನಲ್ಲಿ ನೀವು ಬ್ಯಾಕ್ಗ್ರೌಂಡ್ನ ಕಟ್ ಮಾಡ್ಕೋಬೋದು. ಫೋಟೋ ಅಲ್ಲಿ ಹೆಂಗೆ ಬ್ಯಾಕ್ಗ್ರೌಂಡ್ ಕ್ಲಿಯರ್ ಮಾಡ್ತೀರ ಅದೇ ಥರ ನೀವು ವಿಡಿಯೋದಲ್ಲಿ ಈ ಥರ ಕಟ್ಔಟ್ ಸ್ಟ್ರೋಕ್ನ ಮಾಡ್ಬೋದು. ಆ ವಿಡಿಯೋ ಕಟ್ಔಟ್ ಮಾಡಿರೋಂಥ ವಿಡಿಯೋನ ನೀವು ಕಲರ್ ಆಗಿ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ರೋಮಾ ಕೀ ನಿಮ್ಗೆ ಆಲ್ರೆಡಿ ಗೊತ್ತು, ಗ್ರೀನ್ ಸ್ಕ್ರೀನ್ ವಿಡಿಯೋ
ಗ್ರೀನ್ ಸ್ಕ್ರೀನ್ ನೀವು ಈ ಥರ ಇಟ್ಟು ಇಂಟೆನ್ಸಿಟಿ ಚೇಂಜ್ ಮಾಡಿದಾಗ ನಿಮ್ಮದೊಂದು ಸೆಲೆಕ್ಟ್ ಮಾಡಿರೋ ಪ್ಲೇಸ್ ಅದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸೇಮ್ ವಿಡಿಯೋ ನೀವು ಓವರ್ಲೇ ಮಾಡ್ಕೋಬೇಕು ಅಂದರೆ ಕಟ್ ಮಾಡ್ಕೊಂಡು ಓವರ್ಲೇ ಮಾಡ್ಕೋಬೋದು. ನೆಕ್ಸ್ಟ್ ಆಪ್ಷನ್ ನಿಮ್ಮ ವಿಡಿಯೋನ ರೀಟಚ್ ಮಾಡೋದು. ನಿಮ್ಮ ಸ್ಕಿನ್, ನಿಮ್ಮ ಫೇಸ್ ಪ್ರತಿಯೊಂದು ನೀವು ಇಲ್ಲಿ ರೀಟಚ್ ಮಾಡ್ಕೋಬೋದು. ಆ್ಯಂಡ್ ಬಾಡಿ ಕೂಡ, ನೋಸ್, ಇಯರ್, ಸ್ಕಿನ್, ಎವ್ರಿಥಿಂಗ್. ಸೇಮ್ ವಿಡಿಯೋ ಕ್ಲಿಪ್ನ ನೀವು ಕಾಪಿ ಮಾಡಬೇಕು ಅಂತಂತಂದರೆ ಈ ರೀತಿ ನೀವು ಸ್ಪ್ಲಿಟ್ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋನ ಕಾಪಿ ಈ ರೀತಿ ಮಾಡ್ಬೋದು. ಪ್ರೆಸ್ ಮಾಡಿ ಕಾಪಿ ಮಾಡಿದ್ರೆ ಆಟೋಮೆಟಿಕ್ಲಿ ಪೇಸ್ಟ್ ಆಗುತ್ತೆ. ಸೊ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಟೂಲ್ಸ್ ಇನ್ಫೋ ಆ್ಯಸ್ ಐ ಸೆಡ್ ಬಿಫೋರ್. ಆ್ಯಂಡ್ ಸೇಮ್ ವಿಡಿಯೋದು ಆಡಿಯೋ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಬೋದು, ಈ ಥರ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಮೋಷನ್ಸ್ ಬ್ಲರ್. ನಿಮ್ಮ ವಿಡಿಯೋ ಒಂದು ಶೇಕ್ ಆಗ್ತಿದೆ ಅಂದರೆ ಅದು ಆಟೋಮೆಟಿಕಲಿ ಬ್ಲರ್ ಆಗಿ ಬ್ಲೆಂಡ್ ಆಗುತ್ತೆ, ಮೋಷನ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಸ್ಟೆಬಲೈಸ್. ನಿಮ್ಮ ವಿಡಿಯೋ ಸ್ಟೆಬಲೈಸ್ ಆಗಬೇಕು ಅಂತಂದರೆ ಈ ಸ್ಟೆಬಲೈಸ್ ಆಪ್ಷನ್ ಕ್ಲಿಕ್ ಮಾಡಿ. ಒನ್ಸ್ ಯು ಅಪ್ಲೈ ಸ್ಟೆಬಲೈಸ್, ಆಟೋ ಫ್ರೇಮ್ ವಿಲ್ ಬಿ ರಿಮೂವ್. ನೆಕ್ಸ್ಟ್ ಒಪೆಸಿಟಿ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತು, ಬ್ರೈಟ್ ಆರ್ ಡಾರ್ಕ್ ಮಾಡ್ಕೋಬೋದು ನಿಮ್ಮ ಒಂದು ವಿಡಿಯೋನ. ನೆಕ್ಸ್ಟ್ ಫ್ರೀಸ್ ಆಪ್ಷನ್, ನಿಮ್ಮ ವಿಡಿಯೋ ಫ್ರೀಸ್ ಆಗುತ್ತೆ. ಆ್ಯಂಡ್ ನಿಮ್ಮ ವಾಯ್ಸ್ ಓವರ್ ಕೂಡ ಚೇಂಜ್ ಮಾಡ್ಬೋದು. ಇಲ್ಲಿ ಫನ್ನಿ, ರೆಟ್ರೋ, ಸ್ಪೀಚ್ ಟು ಸಾಂಗ್ ಅಂತ. ನೆಕ್ಸ್ಟ್ ಬೀಟ್ ಆಪ್ಷನ್ ಬಂದು ನಿಮ್ಮ ಒಂದು ಟ್ರಾನ್ಸಾಕ್ಷನ್ ನೀವು ಆ್ಯಡ್ ಮಾಡಬೇಕು ಅಂದರೆ ಈ ರೀತಿ ನಿಮ್ಮ ಬೀಟ್ನ ಆ್ಯಡ್ ಬೀಟ್ ಮೇಲೆ ಪ್ರೆಸ್ ಮಾಡ್ಕೊಂಡು ಅದ್ರ ರೀತಿಯಲ್ಲಿ ಟ್ರಾನ್ಸಾಕ್ಷನ್ನ ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ ಕೀ ಫ್ರೇಮ್ಸ್ ಬಗ್ಗೆ ನಿಮಗೆ ಒಂದು ಡಿಫ್ರೆಂಟ್ ವೀಡಿಯೋನ ನಾನು ಮಾಡ್ತೀನಿ. ಕೀ ಫ್ರೇಮ್ಸ್ ಇಷ್ಟು ಈಸಿಯಾಗಿ ಹೇಳೋದು ನಿಮ್ಗೆ ಅರ್ಥ ಆಗಲ್ಲ. ಕೀ ಫ್ರೇಮ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟ್ರಾನ್ಸಾಕ್ಷನ್ಸ್, ಸ್ಲಿಟ್ ಮಾಡಿರೋ ವೀಡಿಯೋಸ್ನಲ್ಲಿ ಸೆಂಟ್ರಲ್ಲಿ ಟ್ರಾನ್ಸಾಕ್ಷನ್ ಹಾಕೋದು ಹೆಂಗೆ ಅಂತ ಹೇಳ್ತೀನಿ. ಈ ರೀತಿ ನೀವು ಓವರ್ಲೇ, ಕ್ಯಾಮ್ರಾ, ಬ್ಲರ್, ಬೇಸಿಕ್, ಲೈಟ್ ಎಫೆಕ್ಟ್, ಈ ರೀತಿ ಹಲವಾರು ಆಪ್ಷನ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ಟ್ರಾನ್ಸಾಕ್ಷನ್ ಅಪ್ಲೈ ಮಾಡೋಕ್ಕೆ. ಅಬೌಟ್ ಕೀ ಫ್ರೇಮ್ ನಾನು ನಿಮಗೆ ಇನ್ನೂ ಒಂದು ವಿಡಿಯೋ ಮಾಡ್ತೀನಿ. ಸೊ ಕೀ ಫ್ರೇಮ್ ಇನ್ನೂ ನಿಮಗೆ ಇಷ್ಟು ಈಸಿಯಾಗಿ ಹೇಳೋಕ್ಕಾಗಲ್ಲ. ಆ್ಯನಿಮೇಷನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಇನ್ ಔಟ್ ಆ್ಯಂಡ್ ಕಾಂಬೋ. ಅದನ್ನು ನೀವು ಇನ್ ಆ್ಯಂಡ್ ಔಟ್ನ ಟೈಮಿಂಗ್ಸ್ ಇಲ್ಲಿ ನೀವು ಸೆಟ್ ಮಾಡ್ಬೋದು. ಒನ್ಸ್ ಯು ಫಿನಿಶ್ ದ ಎಡಿಟ್ಸ್, ಸ್ವೈಪ್ ಲಾಸ್ಟ್, ಕ್ಯಾಪ್ಕಟ್ ಔಟರ್ನ ಡಿಲೀಟ್ ಮಾಡಿ. ಸೊ ನೆಕ್ಸ್ಟ್ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 1080p ಅಂದರೆ 30 FPS ರೆಕಮೆಂಡೆಡ್. ಓಕೆ. ಸೊ ನೀವು ಇಲ್ಲ ಇನ್ನೂ ರೆಸೊಲ್ಯೂಷನ್ ಜಾಸ್ತಿ ಬೇಕು ಅಂದರೆ 4K ಅಲ್ಲಿ ಎಲ್ಲ ಹೈ ಇಟ್ಕೊಂಡು ನೀವು ಎಕ್ಸ್ಪೋರ್ಟ್ ಮಾಡಿ. ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೆ ಇಷ್ಟ ಇದೆ, ಅದಕ್ಕೋಸ್ಕರ ನೀವು ವಿಡಿಯೋ ಇನ್ನೂವರೆಗೂ ನೋಡ್ತಾ ಇದ್ದೀರಾ. ಹೌದು. ಸೊ ಇದು ನನ್ನ ಯೂಟ್ಯೂಬ್ ಫಸ್ಟ್ ಚಾನಲ್ ಆಗಿ ನಾನು ಹೆಂಗ್ ಕೊಡ್ಬೇಕು, ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡಿದ್ದೀನಿ. ನಂದೇನು ತಪ್ಪಿಲ್ಲ ಅಲ್ವಾ ಸರ್? ಯಾಕೆ ಸರ್ ಗಬ್ಬಾಸ್ ನಿನ್ನ? ಇದು ನೀರಲ್ಲ, ಲಿಕ್ವಿಡ್ ಬಾಂಬ್. ಸೊ ನಿಮ್ಮ ಸಪೋರ್ಟ್ ಇಂದ ಮುಂದೆ ಪ್ರತಿಯೊಂದು ವಿಡಿಯೋಸ್ ಇನ್ನೂ ಪ್ರೊಫೆಷನಲ್ ಆಗಿ ಮಾಡಕ್ ನಾನು ಟ್ರೈ ಮಾಡ್ತೀನಿ. ಲೈಕ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಪ್ರತಿಯೊಂದು ವಿಡಿಯೋಸ್ ನಿಮ್ಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಅಲ್ಲಿ ಗಂಟ ವೇಟ್ ಮಾಡಿ. ಐ ವಿಲ್ ಬಿ ಶೇರಿಂಗ್ ದ ಎಕ್ಸಾಕ್ಟ್ ಸ್ಟೆಪ್ ಯು ನೀಡ್ ಟು ಟೇಕ್ ಇಟ್ ಅಪ್. ಹೇ ಹರಿ, ಕಪಟಿ, ಮಾಯಾವಿ, ಎಲ್ಲಿ ಅಡಿಗೆ ಕುಳಿತಿರುವೆಯೋ ಹೇಳಿ. ನನಗೆ ಭಯಪಟ್ಟು ಮರೆಯಾಗಿ ಹೋದಿಯೇನೋ? ಹೇ, ನಿನಗೆ ಧೈರ್ಯವಿದ್ದರೆ ಬಾರೋ, ಬಂದು ನನ್ನ ಎದುರಿಗೆ ನಿಲ್ಲು.